ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಪುನೀತ್ ರಾಜ್ ಕವಡೆ ನೇತೃತ್ವದಲ್ಲಿ ಕರವೇ ಅಫಜಲ್ಪುರ ಘಟಕದ ತಾಲೂಕು ಅಧ್ಯಕ್ಷ ಗುರುದೇವ್ ಪೂಜಾರಿ, ಕಲಬುರಗಿ ನಗರದ ವಿದ್ಯಾರ್ಥಿ ಘಟಕದ ನಗರಾಧ್ಯಕ್ಷರಾಗಿ ಸುನಿಲ್ ಗೋಳ, ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಸಂಗಮೇಶ್ ಬೊರಟ್ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರ ಮಯೂರ್, ಜಿಲ್ಲಾ ಉಪಾಧ್ಯಕ್ಷ ಧರಮ್ ಸಿಂಗ್ ತಿವಾರಿ, ಜಿಲ್ಲಾ ಸಾಮಾಜಿಕ ಜಾಲತಾಣ ಸಂಯೋಜಕ ವಿಠಲ್ ಪೂಜಾರಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನಿರ್ಮಲಾ ಎಂ ತಲವಾರ್ ಸೇರಿದಂತೆ ಮುಖ್ಯ ಗಣ್ಯರು ಉಪಸ್ಥಿತರಿದ್ದರು. ವರದಿ ರಾಹುಲ್ ಅಣ್ಣೇನವರ್, ಕಲಬುರಗಿ. ಸನ್ಮಾನ್ಯ ಶ್ರೀ ನಾಟಿಕರ್ ಅವರ ಒಂದು ನೇತೃತ್ವದಲ್ಲಿ ನಮಗೆ ವಿದ್ಯಾರ್ಥಿಗಳ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ಅವರ ಒಂದು ಅಪ್ಪಣೆ ಮೇರೆಗೆ, ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸಿದ್ಧಾಂತ, ತತ್ವ, ಆಚಾರ, ವಿಚಾರಗಳ ಆಧಾರದ ಮೇಲೆ ನಾನೇನು ನಿರಂತರವಾಗಿ ಒಂದು ವಿದ್ಯಾರ್ಥಿಗಳ ಸಮಸ್ಯೆ ಆಗಲಿ ಮತ್ತು ತಾಲೂಕಿನಲ್ಲಿ ಯಾವುದೇ ಸಮಸ್ಯೆಗಳಾಗಲಿ, ರೈತರ ಹೋರಾಟಗಳಾಗಲಿ ಎಲ್ಲದರಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ನಾನು ಅವರು ಕೊಟ್ಟಿರ್ತಕ್ಕಂಥ ಒಂದು ಏನು ಹುದ್ದೆಯನ್ನು ನಾನು ನಿಭಾಯಿಸಿಕೊಂಡು ಬಂದಿದ್ದೇನೆ ಮತ್ತು ಆ ಒಂದು ಹುದ್ದೆಯನ್ನು ಗೌರವ ಮತ್ತು ಘನತೆಯನ್ನು ತಂದುಕೊಟ್ಟಿದ್ದೇನೆ. ಮುಂದೆ ಇದನ್ನು ಗುರುತಿಸಿ ಏನು ಜಿಲ್ಲಾಧ್ಯಕ್ಷರು ನಮ್ಮನ್ನು ಒಂದು ಗುರುತಿಸಿ ಮತ್ತು ತಾಲೂಕಿನ ಎಲ್ಲ ಒಂದು ಇಡೀ ತಾಲೂಕಿನ ಒಂದು ಹುದ್ದೆಯನ್ನು ನಮಗೆ ಜವಾಬ್ದಾರಿ ನೀಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಏನು ನನ್ನ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸವಿಟ್ಟು ಆ ಒಂದು ಹುದ್ದೆಗೆ ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರಲಾರ್ದಂಗೆ ನೋಡ್ಕೊಂಡು ಹೋಗಿ ಮತ್ತು ಇನ್ನಷ್ಟು ಏನು 25 ಮಂದಿಯಿಂದ ಕೂಡಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು 60 ಲಕ್ಷಕ್ಕೆ ಬಂದು ಸೇರಿದೆಯಲ್ಲ, ಅದರ ಕೂಡ ಅವರು ಯಾವ ರೀತಿ ಒಂದು ತತ್ವ ಸಿದ್ಧಾಂತ ಮೇಲೆ ಬಂದಿದ್ದಾರೆ ಮತ್ತು ಅವರ ಒಂದು ಆದೇಶದ ಮೇರೆಗೆ ನಾನು ಈ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಹೋಗ್ತೀನಿ ಅಂತ ಹೇಳಿ ತಮ್ಮಲ್ಲಿ ವಿಶ್ವಾಸವನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ವಿಚಾರಗಳಿಗೆ ಧನ್ಯವಾದ.